ಗಾಯ್ಸ್ ನಾವು ಇವತ್ತು ಮಾವು ಮತ್ತು ಹಲಸು ಮೇಳ 2026 ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ನಾಳೆನೇ ಲಾಸ್ಟ್ 17ನೇ ತಾರೀಕು ಇರೋದು. ಬನ್ನಿ ಇವತ್ತು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ. ಮ್ಯಾಂಗೋ ಜಾಕ್ ಫ್ರೂಟ್ ಮೇಳ ಅಂತ 2006. ಕಮಾನ್ ಲೆಟ್ಸ್ ಗೋ. ಒಳಗಡೆ ಹೆಂಗಿದೆ ನೋಡಿ. ಕಬ್ಬನ್ ಪಾರ್ಕಲ್ಲಿ ಮಾತ್ರ ಹೆವಿ ಜನ ಇರ್ತಾರೆ. ಈಗ ಸಾಟರ್ಡೆ ಆಗಿದೆ ನೋಡಿ, ತುಂಬ ಜನ ಇದ್ದಾರೆ. ಈವ್ನಿಂಗ್ ಆಯ್ತಾ ಇನ್ನೂ ಜಾಸ್ತಿ ಬರ್ತಾರೆ. ಬನ್ನಿ ಮ್ಯಾಂಗೋ ಫೆಸ್ಟಿವಲ್ ಅಂತ ಹಾಕೋರೆ ಕಬ್ಬನ್ ಪಾರ್ಕ್ ಇಲ್ಲಿ ಎಲ್ಲೂ ಇಲ್ವಲ್ಲ, ಹೊರಗಡೆ ಹೋಗ್ಬೇಕಾ ಮತ್ತೆ ದೂರನ. ಬನ್ನಿ ಹೋಣ. ಮ್ಯಾಂಗೋ ಫೆಸ್ಟಿವಲ್ಲು ತುಂಬ ದಿನ ಇತ್ತು. ನಾಳೆನೇ ಲಾಸ್ಟ್ ಡೇಟ್ ಇರುವಂಥದ್ದು 17ನೇ ತಾರೀಕು. ಸೊ ಬನ್ನಿ ಹೆಂಗಿದೆ ನೋಡೋಣ. ವೆರೈಟಿ ಆಫ್ ಮ್ಯಾಂಗೋಸ್ ಇರುತ್ತೆ, ಚೆನ್ನಾಗಿರುತ್ತೆ, ತಗೊಳ್ಳೋಣ ನಾವು ಕೂಡ. ಔಟ್ಸೈಡ್ ಅಂತ ಹೇಳಿದ್ದಾರೆ ಗೈಸ್. ಔಟ್ಸೈಡ್ ಯೂಶಲಿ ಇದು ಕಬ್ಬನ್ ಪಾರ್ಕ್ ಚೆನ್ನಾಗಿದೆ ನೋಡಿ. ಹೋದ್ ಸರಿ ಇಲ್ಲಿ ಮ್ಯೂಸಿಕ್ದು ಫೌಂಟೈನ್ ಇದೇ ಇರುತ್ತೆ. ಇಂಡಿಪೆಂಡೆನ್ಸ್ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಈ ಕಡೆ ಅಂತ ಕೊಟ್ಟಿದ್ದಾನ. ಯಾವ ಕಡೆ? ಓ ಅಲ್ಲಿದೆ ಗೈಸ್, ಆ ಮೂಲೆಯಲ್ಲಿದೆ. ಬನ್ನಿ ಹೋಣ. ಹೆಂಗೆ ಹಾಕಿದ್ದಾರೆ ಅಂಗಡಿ ನೋಡಿ. ನ್ಯಾಚುರಲಾಗಿ ಹಣ್ಣಾದರೆ ಅದು ಚೆನ್ನಾಗಿರುತ್ತೆ. ಒಂದು ವೇಳೆ ನ್ಯಾಚುರಲಾಗಿ ಹಣ್ಣಾಗಿಲ್ಲ ಅಂದರೆ ಅದಕ್ಕೆ ಕ್ಯಾಲ್ಶಿಯಂ ಕಾರ್ಬೈಡು ಅಥವಾ ಇದ್ದಿಲಿನೋ ಡಿಪ್ ಮಾಡಿ ಹಾಕಿದ್ರೆ ಅದು ಬೇಗ ಹಣ್ಣಾಗ್ಬಿಡುತ್ತೆ ಗೈಸ್. ಈಗ ಮ್ಯಾಂಗೋ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಆ ಥರ ಹಣ್ಣು ಮಾಡ್ತಾರೆ, ಅದು ತಪ್ಪು. ಆ ಥರ ಮಾಡಿದ್ರೆ ಹೆಲ್ತಿಗೆ ಎಣ್ಣೆ ಎಫೆಕ್ಟ್ ಚೆನ್ನಾಗಿರಲ್ಲ. ಅಲ್ಲಿ ಇದೆ ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರುವಂಥ ಮಾವು ಮತ್ತು ಹಲಸು ಮೇಳ ಅಂತ. ಫ್ರೆಶ್ ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್ ಅಂತ ಹಾಕಿದ್ದಾರೆ ಅವೈಲೇಬಲು. ನಾನು ವಿಜಯನಗರದಲ್ಲಿ ಆ ಥರ ಬೋರ್ಡ್ ಹಾಕಿರೋದು ನೋಡಿದ್ದೆ, ನಾನೇ ವೇಸ್ಟ್. ಅಲ್ಲಿ ಬರೀ ಒಂದೇ ಅಂಗಡಿ ಇಟ್ಟಿದ್ದು ಗಾಯ್ಸ್, ಮ್ಯಾಂಗೋ ಫೆಸ್ಟಿವಲ್ ಅಂತ. ನೋಡಿ ಇಷ್ಟು ಮ್ಯಾಂಗೋ ಫೆಸ್ಟಿವಲ್ ಅಂಗಡಿ ಇದೆ. ಓಹ್, ಒಂಥರ ಸ್ಟಾಲ್ ರೀತಿ ಇಟ್ಕೊಂಡಿದ್ದಾರೆ. ಮ್ಯಾಂಗೋ ಜ್ಯೂಸ್ ಇದೆ ನೋಡಿ. ಮ್ಯಾಂಗೋ ಜ್ಯೂಸ್ ಇದೆ ವೆರೈಟಿದು. ಇನ್ನು ಕೆ ಜಿ ಗಟ್ಟಲೆ ಮಾರೋದಕ್ಕೆ ಮ್ಯಾಂಗೋ ಇಟ್ಕೊಂಡಿದ್ದಾರೆ. ವೆರೈಟಿ ಆಫ್ ಮ್ಯಾಂಗೋಸ್. ಎಷ್ಟದು? ಕೆ ಜಿ 120 ಇದೆ ಅದು ಮ್ಯಾಂಗೋ. ವೆರೈಟಿ ಬೇರೆ ಬೇರೆ ಇದೆ. 150 ಇದೆ ಕೆ ಜಿ. 120, 130 ಕೊಡ್ತಾರೆ ಇಲ್ಲಿ ನೋಡಿ. ರತ್ನಗಿರಿ ಆಲ್ಫೈನ್ಸ್ ಅಂತಲೂ ಮ್ಯಾಂಗೋ ವೆರೈಟಿ ಇದೆ ಅಂತೆ ನೋಡಿ. ಇಲ್ಲೂ ಕೂಡ ತುಂಬ ಇಟ್ಟವ್ರೆ. ಈ ಸೀಸನು ಇನ್ನೊಂದು ವಾರ ಅಷ್ಟೇ ಗಾಯ್ಸ್, ಆವಾಗ ಒಳ್ಳೆ ಸಕ್ಕತ್ತಿರೋದು ನ್ಯಾಚುರಲಾಗಿ ಹಣ್ಣಾಗಿರೋ ಸಿಗುತ್ತೆ. ಅದು ಬಿಟ್ಟರೆ ನ್ಯಾಚುರಲಾಗಿ ಹಣ್ಣಾಗದೆ ಇವರೇನಾದ್ರು ಆರ್ಟಿಫಿಷಿಯಲಾಗಿ ಹಣ್ಣು ಮಾಡಿದರೆ ನಿಜ ಹೆಲ್ತ್ಗೆ ಅದು ಮೇಲ್ಗಡೆ ಅದ್ರದ್ದು ಕ್ಯಾಲ್ಶಿಯಂ ಕಾರ್ಬೈಡ್ದು ಪೌಡ್ರ್ ಹಾಕಿದ್ರು ಇಟ್ ಇಸ್ ನಾಟ್ ಗುಡ್ ಹೆಲ್ತ್, ಗುಡ್ ಫಾರ್ ಹೆಲ್ತ್. ಅದು ಬಿಟ್ಟರೆ ಚಾಟ್ಸ್ ಇದೆ. ಮ್ಯಾಂಗೋ ವೆರೈಟಿ ಆಫ್ ಮ್ಯಾಂಗೋ ನೋಡ್ಬೋದಾಗಿರುತ್ತೆ. ಹಾಂ, ಯಾವುದು ಕೆ ಜಿ? ಎಷ್ಟು ಕೆ ಜಿ? ಓಕೆ, ಬೇರೆ ಬೇರೆ 100 ಇದೆ ಅಂತೆ ಅದು. ಆಮೇಲೆ ತೊಗೊಳ್ಬೋದು ಗೈಸ್. ಇನ್ನೂ ಏನಾದರೂ ಕಡಿಮೆಗೆ ಸಿಗುತ್ತಾ ಅಂತ ನೋಡಿ ಬರೋಣ. ನೋಡಿ, ನಾನು ಅಲ್ಲೋಗಿದ್ನಲ್ಲ ನಮ್ಮ ಏರಿಯಾದಲ್ಲಿ ವಿಜಯನಗರದಲ್ಲಿ ಒಂದೇ ಸ್ಟಾಲಲ್ಲಿ ಇಟ್ಟಿದ್ದು. ಇಲ್ಲಿ ತುಂಬ ಸ್ಟಾಲ್ಗಳಿದೆ, ಫ್ರೆಶ್ ಆಗಿದೆ ಅಂತ. ಸೊ ಅದೇನಿದೆ ನೋಡಿ, ಹುಲ್ಲಿದೆಯಲ್ಲ, ಹುಲ್ಲಲ್ಲಿ ಹಾಕಿ ಹಣ್ಣಿಗೋಸ್ಕರ ಇಡ್ತಿದ್ರು ಗಾಯ್ಸ್. ಇದು ಹುಲ್ಲಿಗೆ ಇದು ಇದೆಯಲ್ಲ, ಇದನ್ನೇ ಹುಲ್ಲು, ನೆಲ್ಲುಲ್ಲು ಅಂತ ಕರೀತಾರೆ. ಇದರಲ್ಲಿ ಇಟ್ಟರೆ ಹಣ್ಣಾಗ್ತಾಯಿತ್ತು ಗಾಯ್ಸ್. ಒಂದು 4 ಮ್ಯಾಂಗೋದು ವೆರೈಟಿ ನೋಡ್ಕೊಳ್ಳಿ. ಇಲ್ಲಿ ಬಾದಾಮಿ ಅಂತಿದೆ, ರಸಪುರಿ ಅಂತಿದೆ, ರಸಪುರಿ ಮ್ಯಾಂಗೋ, ಆಲ್ಫನ್ಸು, ಮಲ್ಲಿಕಾ, 4 ವೆರೈಟಿ. ನಿಮಗೂ ಗೊತ್ತಿರಲ್ಲ, ನನಗೂ ಗೊತ್ತು. ರಸಪುರಿ ಮ್ಯಾಂಗೋ ಅದು ಅದ್ರದ್ದು ಎಷ್ಟು ವೆರೈಟೀಸ್ ಆಫ್ ಮ್ಯಾಂಗೋ ಇದೆ. ಅದು ನ್ಯಾಚುರಲಾಗಿ ಯೆಲ್ಲೋ ಕಲರ್ ಇದೆಯಲ್ಲ, ಯೆಲ್ಲೋ ಕಲರ್ ಬರ್ತಾ ಇದ್ದಂಗೆ ನ್ಯಾಚುರಲಾಗಿ ಹಣ್ಣಾಗಿರುತ್ತೆ. ಇದೇನಿದು? ಮಲೆನಾಡು ಉಪ್ಪಿನಕಾಯಿ ಅಂಗಡಿ ಇದೆ. ವೆರೈಟಿ ಆಫ್ ಮ್ಯಾಂಗೋಸ್. ಇದು ಗ್ರೀನರಿ ಇರೋದನ್ನು ಅಷ್ಟೇನು ತಿನ್ನೋಕ್ಕಾಗಲ್ಲ. ಸೊ ಕಾಯಿ ಇದ್ದರೆ ಅದೇ ಬೇರೆ ವೆರೈಟಿ ಆಗಿರುತ್ತೆ. ಕೆಲವೊಂದು ಕಾಯಿನೇ ಉಪ್ಪು ಖಾರ ಹಾಕೋ ತಿನ್ನೋಕ್ಕೂ ಸಕ್ಕತ್ತಿರುತ್ತಲ್ಲ. ಸೊ ಎಲ್ಲ ಖಾಲಿ ಹೊಡಿತು ಕೂತಿದ್ದಾರೆ ಗಾಯ್ಸ್. ಇನ್ನೂ ಜಾಸ್ತಿ ಜನ ಬರಬೇಕಾಗಿತ್ತು ಸಾಟರ್ಡೆ. ಮೋಸ್ಟ್ಲಿ ಸಂಡೇ ನಾಳೆ ಜಾಸ್ತಿ ಬರ್ಬೋದು ಅಂದ್ಕೊಳ್ಳೋದು. ಬಾದಾಮಿ ಅಂತೆ. ಬಾದಾಮಿನ ಇದು? ಎಷ್ಟು ಕೆ ಜಿ? ನ್ಯಾಚುರಲಾಗಿ ಸ್ಮೆಲ್ ಬರ್ತಾಯಿದೆ. ನ್ಯಾಚುರಲಾಗಿ ಗೈಸ್ ಚೆನ್ನಾಗಿದೆ ಹಣ್ಣು. ಅಲ್ಲಿ ನ್ಯಾಚುರಲಾಗಿ ಸ್ಮೆಲ್ ಬರ್ತಾಯಿದೆ ನೋಡಿ. ಎಲ್ಲ ಅಂಗಡಿ ಹತ್ರ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಮಾವುದು ನೋಡಿ. ಇಲ್ಲಿ ಮಲ್ಗೋವಾ ಇದೆ, ಸಿರಿ ಇದೆ, ರಸಪುರಿ, ಮೈಸೂರು ಮಲ್ಗೋವಾ, ಮಲ್ಲಿಕಾನೂ ಜಾಸ್ತಿ ಇದ್ದಾವೆ ಗಾಯ್ಸ್ ನೋಡಿ. ಇಲ್ಲಿಂದ ಆಯಿತಾ ಇವಾಗ ಒಂದು 8-10 ಅಂಗಡಿ ಆಗಿದೆ. ಇನ್ನೂ ಅಂಗಡಿ ಮುಂದೆ ಇದೆ ಗೈಸ್. ಯಾವ್ದು ತಗೊಳ್ಳೋದು? ಕಡಿಮೆಗೆ ಸಿಗೋದು ಅಂದ್ಬಿಟ್ಟು ಕಡಿಮೆ ರೇಟಿಗೆ ಸಿಗೋದು ತಗೋಬಿಡ್ತಾರೆ. ಐ ಡೋಂಟ್ ನೋ ದ ನೇಮು. ಆ ನೇಮು ಗೊತ್ತಿರಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ. ಚಿಕ್ಕದಾಗೆ ಇರುತ್ತೆ ಅಂಗಡಿ. ಹಲಸು ನೋಡಿ ಇಲ್ಲಿ ಸಿಕ್ತು ತುಂಬ ಅಂಗಡಿ ಆದಮೇಲೆ. ಜ್ಯೂಸು ಮಾಡ್ತಾಯಿದ್ರು. ಮ್ಯಾಂಗೋ ಜ್ಯೂಸ್, ಚಟ್ನಿ ಪೌಡ್ರ್ ಇದೆ. ಓ ಇಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಗೈಸ್. ಇಲ್ಲೂ ತುಂಬ ಇದೆ ನೋಡಿ. ನಾಟಿ ಮಾವು, ಸಿರಿ ಇದೆ, ರುಮಾನಿ, ಕಲ್ಪಾಡಿ, ಬಾದಾಮಿ, ಮಲ್ಗೋವಾ, ಬೈಗಂಪಲ್ಲಿ, ಮಲ್ಗೋವಾ, ರಸಪುರಿ, ಬಾದಾಮಿ ಅಂತ ಎಲ್ಲ ಅಂಗಡಿಲೂ ಸಿಗುತ್ತೆ. ಹಲಸು ಉಂಡು ಮಾವಿನ ಹಣ್ಣು ತಿನ್ನುವಂಥ ಗಾದೆ ಇದೆಯಲ್ಲ, ಕೇಳಿದ್ದೀರಾ?
ಏನು ಗುರು ಅಂಗಡಿಗಳು ಮುಗಿತಾನೆ ಇಲ್ವಲ್ಲ ಅನ್ಕೋಬೇಕು. ತುಂಬ ಅಂಗಡಿಗಳಿದೆ ಗಾಯ್ಸ್. ನೋಡಿ ಇಲ್ಲಿ ಹಲಸು ಇಟ್ಟಿದ್ದಾರೆ ನೋಡಿ. ಫಸ್ಟು ಹಲಸಿನ ತಿನ್ನು ಉಂಡು ಮಾವಿನ ತಿನ್ನು ಅಂತ ಒಂದು ಗಾದೆ ಇದೆ ಗಾಯ್ಸ್. ಫಸ್ಟಾಗ ಮ್ಯಾಂಗೋ ಇದು ಹಲಸಿನ ತಿಂದರೆ ಬೇಗ ಎನರ್ಜಿ ಬರುತ್ತೆ. ಊಟ ಆದಮೇಲೆ ಮ್ಯಾಂಗೋ ತಿನ್ನಬೇಕಾಗಿರುತ್ತೆ. ಸ್ವಲ್ಪ ಸ್ಪೈಸಿ, ಅದು ಹೆಚ್ಚು ಶುಗರ್ ಕಂಟೆಂಟ್ ಇರುತ್ತಲ್ಲ, Emotional damage. ಸೊ ಬೆಟರ್ ಅಂತ. ಚೆನ್ನಾಗಿದೆ ಅಲ್ವ ಗಾದೆ ಗಾಯ್ಸ್. ನಾನು ಆ ಕಡೆಯಿಂದ ಕರ್ಕೊಬಂದೆ. ಒಂದು 10-15 ಅಂಗಡಿ ಆಗಿದೆ. ಇಲ್ಲಿಂದ ನೋಡಿ ಅಲ್ಲಿವರೆಗೂ ಇದೆ. ಇನ್ನೂ ಒಂದು 50-60 ಅಂಗಡಿ ಐತೆ. ಸೇಮ್ ಮ್ಯಾಂಗೋ, ಅದೇ ವೆರೈಟಿ ಆಫ್ ಅಂಗಡಿಗಳು, ಅದೇ ವೆರೈಟಿ ಆಫ್ ಅಂದರೆ ಬೇರೆ ಜಾಸ್ತಿ ಕಾಣ್ತಾ ಇರೋದು ಅಂದರೆ ಬಾದಾಮಿ ಅಂತಿದೆ, ರಸ್ಪುರಿ ಅಂತಿದೆ, ಮಾಲ್ಗೋವಾ ಇದೆ, ಬಾದಾಮಿ ಇದೆ, ಆಲ್ಫೆನ್ಸೋ ಇದೆ. ಅದು ಬಿಟ್ಟರೆ ಮೆಜಾರಿಟಿ ಇರೋದು ಎಲ್ಲ ಅಂಗಡಿಗಳು ಇದೆ ಗಾಯ್ಸ್. ಇದೇ ಜಾಸ್ತಿ ಓಡಾಡುತ್ತೆ ಅದು. ಬನ್ನಿ ಇನ್ನೂ ಅಂಗಡಿಗಳಿದೆ ಅಲ್ಲ ತೋರಿಸ್ಕೊಡ್ತೀನಿ. ಇನ್ನೂ 10 ನಿಮಿಷ ವೀಡಿಯೋ ಇದೆ ನಂದು. ನೋಡಿ ನೋಡಿ ಇಷ್ಟೊಂದು ವೆರೈಟಿ ಆಫ್ ಮ್ಯಾಂಗೋ ಇದೆಯಾ ಅಂತ ನೋಡಿ. ಇಲ್ಲಿ ಅದ್ರ ಹತ್ರ ನಿಂತ್ಕೊಂಡ್ರೆ ಅದ್ರದ್ದು ಸ್ಮೆಲ್ ಚೆನ್ನಾಗಿರುತ್ತೆ. ನ್ಯಾಚುರಲ್ ಅಲ್ಬು ಇದೆ ಗಾಯ್ಸ್. ಅಲ್ಬು ಸ್ವಲ್ಪ ಟೇಸ್ಟ್ ಮಾಡೋದಕ್ಕೂ ಕೊಡ್ತಾವ್ರೆ. ಬೆಲ್ಲದ ಹಣ್ಣಿನ ಬೆಲ್ಲದ ಪಾನಕನೂ ಇಟ್ಟವ್ರೆ ಗಾಯ್ಸ್. ನಮ್ಮ ಹಳ್ಳಿಗಳ ಕಡೆ ಜಾತ್ರೆ ಗೀತ್ರೆ ಏನಾದರೂ ಬೆಲ್ಲದ ಪಾನಕ ಮಾಡ್ತಾಯಿದ್ರು. ಅದಕ್ಕೆ ಬೆಲ್ಲದ ಎಣ್ಣೆ ಹಾಕಿ ಬೆಲ್ಲ ಹಾಕಿ ಅದನ್ನು ಮಾಡ್ತಾಯಿದ್ರು, ಏಲಕ್ಕಿ ಎಲ್ಲ ಹಾಕಿ. ಇಲ್ಲಿ ನೋಡಿ 50 ರೂಪಾಯಿ ಒಂದು ಲೋಟಕ್ಕೆ ಇಟ್ಟಿರೋದು. ಎಲ್ಲ ಬಿಸ್ನೆಸ್. ಮ್ಯಾಂಗೋ ಇಟ್ಟವ್ರೆ, ಅದ್ರ ಜೊತೆಗೆ ಬೆಲ್ಲದ ಪಾನಕ ಇಟ್ಟವ್ರೆ. ಪಾನಕ ಮಜ್ಜಿಗೆ ಅಂತ ನಮ್ಮ ಕಡೆ ಅಂತೂ ಸಕ್ಕತ್ತಿರುತ್ತೆ ಕಂಪಲ್ಸರಿಯಾಗಿ. ಇಮಾಮ್ ಪಸಂದ್ ಅಂತೆ. ರಸ್ಪುರಿ ಕಲಪಾಡಿ ಇದಕ್ಕೆಲ್ಲ ಹೆಸರಾರಿಟ್ಟಿದ್ದು ನೋಡಿ. ಸಿಂಧೂರ ಇವಾಗ ಆಪರೇಷನ್ ಐತೆ. ಏನು ಇದು ಬೆಟ್ಟದ ನೆಲ್ಲಿಕಾಯಿನ ಒಣಗಿಸಿ ಪೌಡ್ರ್ ಮಾಡಿದ್ಮೇಲೆ ಅದರಿಂದ ಕಷಾಯ ಮಾಡಿರೋದು. ಗ್ಯಾಸ್ಟ್ರಿಕ್ ಆಗಿರ್ಬೋದು, ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್, ಜೀರ್ಣಕ್ರಿಯೆ ಇದಕ್ಕೆ ಒಳ್ಳೇದಂತಿದೆ ಪೌಡ್ರ್ ಬಂದರೆ ಅಂತ ಟ್ರೈ ಮಾಡಿ. ಆಪೋಸ ಇನ್ನೂ ಎಷ್ಟು ಇದು ನೋಡ್ತಾ ಇದ್ರಿ ಒಂದಾರು ಎತ್ತ ತಿನ್ನಬೇಕು ಅನ್ಸುತ್ತೆ. ಕಾಯಿಸ್ ಮಿಯಾವಾಕಿ ಅಂತ ಮಾವಿನ ಹಣ್ಣು ಒಂದು ತಳಿ ಬರುತ್ತೆ. ಆ ಮಿಯಾವಾಕಿಗೆ ಲಕ್ಷಾಂತರ ಇರುತ್ತೆ ಗಾಯ್ಸ್ ಕೆಜಿಗೆ. ಬಟ್ ಇವಿ ಸ್ವೀಟ್ ಇರುತ್ತೆ ನೋಡಿ. ಇಲ್ಲಿ ಜಂಬು ನೇರಳೆ ಅಲ್ಲ, ಜಂಬು ನೇರಳೆ ಇದೆ, ಮಾಮೂಲಿ ನೇರಳೆನೂ ಇದೆ, ಜಂಬು ನೇರಳೆನೂ ಇರುತ್ತೆ ಗಾಯ್ಸ್. ಅಷ್ಟೇ ಗಾಯ್ಸ್. ಇನ್ನೊಂದು 20 ಅಂಗಡಿ ಇದೆ ಆ ಕಡೆ ಸೇಮ್ ಹಂಗೆ ಗಾಯ್ಸ್. ಅಣ್ಣ ಎಷ್ಟು ಕೆಜಿ? ರಸ್ಪುರಿನಾ? ಯಾವುದಿದೆ ರಸ್ಪುರಿ? ಅದು ಟೇಸ್ಟ್ ನೋಡ್ಬೋದಾ? ಕೈ ಹುಳಿ ಇರುತ್ತಾ? ಸೀನಾ? ಅರ್ಧ ಕೆ ಜಿ ಕೊಡಿ ಗಾಯ್ಸ್. ಒಂದು ಅರ್ಧ ಕೆ ಜಿ. ಬೇರೆ ವೆರೈಟಿಗಳೇನು ಜಾಸ್ತಿ ಇಲ್ವ ಇಲ್ಲಿ ಗಾಯ್ಸ್? ನಾವು ಒಂದು ಸ್ವಲ್ಪ ರಸ್ಪುರಿ ಟೇಸ್ಟ್ ಮಾಡೋಣ ನೋಡಿ. ಇನ್ನೂ ಅಂಗಡಿಗಳಿದೆ ನೋಡಿ. ಇಲ್ಲಿ ಕೂದ್ ಮಡಗಿದ್ದಾರೆ ಗಾಯ್ಸ್. ಒಂದು ಲೋಟ. ಅಣ್ಣ ಲೋಟ ಎಷ್ಟಿದು? 20 ರೂಪಾಯಿ ಲೋಟ ಇರುತ್ತೆ. ಬಂದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಗಾಯ್ಸ್. ಮ್ಯಾಂಗೋ ಅದು ಉಪ್ಪು ಖಾರ ಹಾಕಿರ್ತಾರಲ್ಲ, ಅದು ಟೇಸ್ಟ್ ಹತ್ರ ಬಂದಮೇಲೆ ಅದಕ್ಕೆ ಉಪ್ಪು ಖಾರ ಕೊಡಬೇಕು. ಈಗ ಉಪ್ಪು ಖಾರ ಹಾಕಿ ಮಾಡಿಬಿಟ್ರೆ ಅದು ತಗೋ ತಿನ್ನೋರಿಗೆ ಒಂಥರ ಚೆನ್ನಾಗಿರಲ್ಲ ಗಾಯ್ಸ್. ಹಲಸಿನ ನೀವು ಒಂದೊಂದು ತೊಳೆಗೆ 10 ರೂಪಾಯಿ ಇರುತ್ತೆ. ನಮ್ಮ ಕಡೆ ಅದನ್ನು ಒಂದೊಂದು ತೊಳೆ ಅಂತ ಇರ್ತೀವಲ್ಲ, ಅದನ್ನು ಹಾಗೆ ಕರಿತೀವಿ. ಸೊ 20 ರೂಪಾಯಿಗೆ ಇರುತ್ತೆ ಅದು ನೋಡಿ. ಇಲ್ಲಿ ಏನಾದರೂ ಇದ್ದರೆ ಟೇಸ್ಟ್ ಮಾಡ್ಬೋದಾಗಿರುತ್ತೆ. ಹಲಸಿನಿಂದ ಆಗಿರುವಂಥದ್ದು. ಪ್ರವೇಶದವರು ಎಂಟ್ರೆನ್ಸ್ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಏನಕ್ಕೆ ಇದು ಗಾಯ್ಸ್? ಮಕ್ಕಳು ಆಟ ಆಡ್ಸೋದು ಅನ್ಸುತ್ತೆ. ವೆಂಡ ನಾವು ಅಲ್ಲಿ ಹೋಗೋದು ಬೇಡ, ಇಲ್ಲೇ ಏನಾದ್ರು ತಗೊಳ್ಳೋಣ ಬನ್ನಿ. ಇಲ್ಲೇ ತಗೊಳ್ಳೋಣ. ಇನ್ನೂ ತುಂಬ ಜನ ಇದ್ದಾರೆ ನೋಡಿ. ಎಷ್ಟು ಹಲಸು? ಹಾಂ 12ಕ್ಕೆ 100 ರೂಪಾಯಿನಾ? 100 ರೂಪಾಯಿಗೆ 12 ಪೀಸ್ ಬರುತ್ತೆ ಗಾಯ್ಸ್. ಬಂದರೆ ಯಾರಾದರೂ ಟ್ರೈ ಮಾಡಿ. ಒಂದು ಪೀಸ್ಗೆ 12 ರೂಪಾಯಿ ಬಿದ್ದಂಗೆ ಆಗುತ್ತೆ. 12 ರೂಪಾಯಿಗೆ ಒಂದು ತೊಲೆ ಹಲಸು ಬರುತ್ತೆ. ಇಲ್ಲಿ ಯಾವುದೋ ಮ್ಯಾಂಗೋ ಮೇಳದಲ್ಲಿ ಜ್ಯೂಸ್ ಮಾಡ್ತಾಯಿದ್ದಾರೆ. ಬೆಲ್ಲದ ಹಣ್ಣಿನ ಜ್ಯೂಸು, ನೇರಳೆ ಜ್ಯೂಸು, ಮಸಾಲ ಮಜ್ಜಿಗೆ, ಹಲಸಿನ ಜೇನುತುಪ್ಪ ನೋಡಿ. ಇಲ್ಲೂ ಕೂಡ ಚೆನ್ನಾಗಿದೆ. ಸರ್ ಎಷ್ಟು ಇದು? ಸರ್ ಇದು 80 ರುಪೀಸು. ಹಾಂ ಇದು 120 per dozen, 150 per dozen, 12 50 rupees per dozen. 64 ಡಜನ್ ಅಷ್ಟಿರುತ್ತೆ ಗಾಯ್ಸ್. 12 ರೂಪಾಯಿ ಡಜನ್ಗೆ ಅಂತ. ತುಂಬ ದಿನ ಆಯಿತು.
ಟೇಸ್ಟಿಂಗ್ ಅಂತಲೂ ಕೊಟ್ಟಿದ್ದಾರೆ ಗೈಸ್. ಹಲಸಿನಣ್ಣು ತುಂಬ ದಿನ ಆಗಿದೆ ತಿಂದು. ಎಷ್ಟು ಹೇಳಿದ್ರಿ ಇದು? ಇದು 60 ರೂಪಾಯಿ ಅಷ್ಟೇ. ಹಲಸಿನಣ್ಣು ಒಂದು ಸ್ವಲ್ಪ ಟ್ರೈ ಮಾಡೋಣ ಗೈಸ್. ಇನ್ನು ಅಂಗಡಿ ಎಲ್ಲ 4 ಅಂಗಡಿ ಇದೆ ಅಷ್ಟೇ. ಇದು ಹಲಸಿನಣ್ಣು ತಗೊಂಡು ಟೇಸ್ಟ್ ಮಾಡೋಣ. ತುಂಬ ದಿನ ಆಗಿತ್ತು ಹಲಸಿನಣ್ಣು ತಿಂದು, ನಾವು ಕೂಡ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ನಾಳೆನೇ ಲಾಸ್ಟ್ ಡೇಟ್ ಇರೋದು, ಬಂದರೆ ಟ್ರೈ ಮಾಡಿ ಗಾಯ್ಸ್, ಮಿಸ್ ಮಾಡಬೇಡಿ. ಅಲ್ಲ ಐತಲ್ಲ ಸರ್ ಅಲ್ಲಿ ಹಲಸಿನಣ್ಣು ಎಲ್ಲಿ ಇಟ್ಟಿರೋ ಅದ್ರ ವಾಸನೆ ಎಲ್ಲಿದ್ದರೂ ಮೂಗ್ಗೆ ಹೊಡೆಯುತ್ತೆ. ನ್ಯಾಚುರಲಾಗಿ ಹಣ್ಣಾಗಿದ್ರೆ, ಆರ್ಟಿಫಿಷಿಯಲಾಗಿ ಮಾಡ್ತಿದ್ರೆ ಅದ್ರದ್ದು ಇದಾಗಲ್ಲ, ವೈಟ್ ಬಂದ್ಬಿಟ್ಟಿರುತ್ತೆ. ನೋಡಿ ಗಾಯ್ಸ್ ಎಷ್ಟೇ ಇರೋದು, ಒಂದು 60ರಿಂದ 70 ಅಂಗಡಿ ಇದ್ದಾವೆ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲ ಚಿಕ್ಕದಾಗಿ ಹಾಕಿದ್ದಾರಲ್ಲ ಅದಕ್ಕೆ. ಸೊ ನೀವು ಯಾರಾದರೂ ನಾಳೆನೇ ಲಾಸ್ಟ್ ಡೇಟ್ ಇರೋದು ಬೆಂಗಳೂರಲ್ಲಿದ್ದು ಈ ಥರ ಮಾವು ವೆರೈಟಿ ಆಫ್ ಮಾವು ತಿನ್ನಬೇಕು ಅಂತಿದ್ದು, ಹಲಸಿನಣ್ಣು ನೋಡ್ಬೋದು ಅಂತಿದ್ರೆ ಬರ್ಬೋದಾಗಿರುತ್ತೆ. ನಿಮ್ಮ ಮಕ್ಕಳು ಕೂಡ ಆಟಾಡಿಸ್ಬೋದಾಗಿರುತ್ತೆ. ಸೊ ಕಬ್ಬನ್ ಪಾರ್ಕಲ್ಲಿ ಸುತ್ತ ಆಡ್ಕೊಂಡು ಹಂಗೆ ಹೋಗ್ಬೋದಾಗಿರುತ್ತೆ. ಸೊ ಯಾರ್ಯಾರು ಬೆಂಗಳೂರಿಂದ ಔಟ್ಸೈಡ್ ಇರ್ತಾರೆ ಅವ್ರಿಗೆ ಬೆಂಗಳೂರಲ್ಲಿ ಈ ಥರ ಕಬ್ಬನ್ ಪಾರ್ಕಲ್ಲಿ ಈ ಥರ ಮ್ಯಾಂಗೋ ಫೆಸ್ಟಿವಲ್ಲು ಮತ್ತು ಜಾಕ್ ಫ್ರೂಟ್ ಹಲಸಿನಣ್ಣು ಏನಿರುತ್ತೆ ಅದನ್ನು ತೋರಿಸ್ಕೊಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಈ ಥರ ಬೆಂಗಳೂರು ನೋಡಬೇಕು ಅಂದ್ಕೊಂಡಿರ್ತೀರ, ನಿಮ್ಮ ಡಿಸ್ಟಿಕಲ್ಲೂ ಈ ಥರ ಮಾವಿನ ಮೇಳ ಇರುತ್ತೆ. ಈಗ ಆಲ್ರೆಡಿ ಮೈಸೂರಲ್ಲೂ ನಡೀತಾ ಇದೆ, ಚಾಮರಾಜನಗರದಲ್ಲಿ ಇರುತ್ತೆ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಡಿಸ್ಟಿಕಲ್ಲೂ ಕೂಡ ಈಗ ಮಾವಿನ ಸೀಸನ್ ಆಗಿರೋದ್ರಿಂದ ಖಂಡಿತ ಅದ್ರ ಬಗ್ಗೆ ಒಂದು ಇದ್ದೇ ಇರುತ್ತೆ. ನಿಮ್ಮ ಡಿಸ್ಟಿಕಲ್ಲಿ ಹೋಗಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಮಾವಿನ ಸೀಸನಲ್ಲ, ಸೀಸನ್ಗೆ ತಕ್ಕಂಗೆ ಸೀಸನ್ಗೆ ಅದನ್ನು ಸವಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆರ್ಟಿಫಿಷಿಯಲಾಗಿ ಏನಾದರೂ ಹಣ್ಣು ಮಾಡಿದರೆ ಅದನ್ನು ಅಬ್ಸರ್ವ್ ಮಾಡಿ ಗಾಯ್ಸ್. ಅದು ತಿನ್ನೋಕೆ ಹೋಗ್ಬಾರ್ದು, ಅನ್ಹೆಲ್ತಿ. ಸಿಪ್ಪೆನ ಆದಷ್ಟು ಬೇಗ ಉಪ್ಪಲ್ಲಿ ತೊಳೆದು ಆಮೇಲೆ ತಿನ್ನಿ, ಹೆಲ್ತಿಯಾಗಿರುತ್ತೆ. ಥ್ಯಾಂಕ್ ಯು. ಯಾವುದಿದು ಬಾತುಕೋಳಿಗಳ ನೋಡಿ, ತುಂಬ ದಿನ ಆಗಿತ್ತು ಬಾತುಕೋಳಿಗಳು ನೋಡಿ. ಇದರ ಟಾಯ್ ಅಷ್ಟೇ ನೋಡಿದ್ದೆ. ಇಲ್ಲಿ ನೀರಲ್ಲಿ ಇದು ಆಡೋದಕ್ಕೂ ಬಿಟ್ಟಿರೋ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ಸೊ ಇದಿಷ್ಟು ಗಾಯ್ಸ್, ನಾನು ಕೂಡ ತೊಗೊಂಡೆ ಒಂದು ಸರಿ ಟೇಸ್ಟ್ ಮಾಡೋಣ ಅಂತ. ಬಜೆಟ್ ಇಲ್ಲೇ ಹೋದ್ರೂ ಹೆಂಗೋ ಮ್ಯಾನೇಜ್ ಆಗ್ತಾಯಿದೆ. ಸೊ ಇದು ಅಲ್ಲಿಂದ ಅಲ್ಲಿವರೆಗೂ ಇದೆ ಅಂಗಡಿಗಳು. ತುಂಬ ಜನ ಬಂದಿದ್ದಾರೆ. ನೀವು ಕೂಡ ಯಾರಾದರೂ ಬಂದಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸೊ ಗಾಯ್ಸ್, ಇವಾಗ ತುಂಬ ಜನ ಬರ್ತಾಯಿದ್ದಾರೆ. ಇವತ್ತು ಸಾಟರ್ಡೆ ಆಗಿದೆ ಅಲ್ಲ, ಅಲ್ಲಿವರೆಗೂ ಇದೆಯಲ್ಲ ಅಂಗಡಿ. ಸೊ ಹೋಗಿದ್ದು ಬರೋದಕ್ಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಇಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಗೊತ್ತಾ, ಇಲ್ಲಿ ಅಂಗಡಿ ಇಟ್ಟು ಇಲ್ಲಿ ಪ್ಲೇಸ್ ಮಾಡಿ ಬಿಸ್ನೆಸ್ ಮಾಡ್ತಾಯಿದ್ದಲ್ಲ ಅವ್ರಿಗೆ ಹೆಂಗಿರುತ್ತೆ, ಸ್ವಲ್ಪ ಟೇಸ್ಟಿಂಗ್ ನೋಡೋದಕ್ಕೆ ಅಂತ ಟೇಸ್ಟ್ ಕೊಡಬೇಕಾಗಿರುತ್ತೆ. ಅಲ್ಲೂ ಕೂಡ ಹಲಸಿನಣ್ಣು ನನಗೆ ಕೊಟ್ಟಿದ್ದು. ಅಲ್ಲಿ ನಿಂತ್ಕೊಂಡೆ ನಂಗೆ ತಗೋಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಸೊ ಅಲ್ಲಿ ಯಾವಾಗ ಕೊಟ್ಟರು ಆವಾಗ ಟೇಸ್ಟ್ ನೋಡಿದ್ಮೇಲೆ ತಿನ್ನಬೇಕು ಅಂತ ನನ್ನ ಮೈಂಡು ಹೇಳ್ತು. ಸೊ ಪರ್ಚೇಸ್ ಮಾಡಿಬಿಟ್ಟೆ. ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನೀವು ಯಾರು ಈ ಥರ ಅಂಗಡಿ ಇಡಬೇಕು ಅಂತಿದ್ದೀರಾ ಅವ್ರಿಗೆ ಒಳ್ಳೆ ಐಡಿಯಾ ಆಗಿರುತ್ತೆ, ಮಾಡಿ ಇದಾಗ್ಬೋದು. ಬಟ್ ನಾನು ಅಲ್ಲಿ 60 ರೂಪಾಯಿ ಸೇಲ್ ಮಾಡ್ದಲ್ಲ, ಅದೇ ಅವ್ರಿಗೆ ಕೌಂಟಿಂಗ್ ಕೊಟ್ಕೋಗಿದ್ದಾರೆ. M20, M21, 25 ಹಿಂಗೆ. ಆ ಲಾಸ್ಟ್ ಅಂಗಡಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡಬೇಕಾಗಿತ್ತು. ನೋಡಿ, ಓಹೋ, ಇಲ್ಲಿ ನೋಡ್ಬೋದು ನೀವು ಕಬ್ಬನ್ ಪಾರ್ಕ್ ಎಷ್ಟು ಜನ ಇದ್ದಾರೆ ಅಂತ ಗಾಯ್ಸ್. ಸಾಟರ್ಡೆ ಸ್ಪೆಷಲ್. ನಾವು ಆವಾಗಲೇ ಬಂದಿದ್ದು, ಈ ಕಡೆಯಿಂದ ಬಂದಿದ್ವಿ, ವಿಧಾನಸೌಧ ಕಡೆಯಿಂದ. ಸೊ ಕಬ್ಬನ್ ಪಾರ್ಕ್ಗೆ ಮೆಟ್ರೋ ಇದೆಯಲ್ಲ, ಆ ಕಡೆ ಹೋಗ್ಬಿಡೋಣ ಬನ್ನಿ. ಸಾಕಾಯಿತು ಸುತ್ತಾಡಿ ಪಾರ್ಕು. ತುಂಬ ಜನ ಹಳ್ಳಿಲಿರೋರೆಲ್ಲ ಕಬ್ಬನ್ ಪಾರ್ಕ್ಲಿದ್ದರೆ ಏನೇನೋ ಒಂದು ಅದು ಒಪಿನಿಯನ್ ಬರುತ್ತೆ, ಅಲ್ಲಿದ್ದರೆ ಚೆನ್ನಾಗಿ ಓಡಾಡ್ಬೋದಾಗಿತ್ತು ಹುಡುಗಿರ ಜೊತೆ ಅಂತ. ಬಟ್ ಹಂಗೇನಿರಲ್ಲ ಗೈಸ್, ನೀವು ಒಬ್ಬರೇ ಬರ್ತಿಲ್ಲ. ಇಲ್ಲಿ ಕಾಮನಾಗಿ ಇಷ್ಟು ಜನ ಆಟ ಆಡ್ತಿರ್ತಾರೆ, ಬಟ್ ಎಂಜಾಯ್ ಮಾಡ್ಬೋದಾಗಿರುತ್ತೆ ಜನರ ಜೊತೆ. ಗೈಸ್, ಮ್ಯಾಂಗೋ ತಂದಿದ್ದು, ಇವಾಗ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ನೋಡೋಣ. ಹಂಗೆ ಹಲಸಿನಣ್ಣು ಕೂಡ ಟೇಸ್ಟ್ ಮಾಡೋಣ. ಸೊ ಇದು ಹೇಳ್ತೀನಿ ಹೆಂಗಿದೆ ಅಂತ ಗಾಯ್ಸ್. ಯಾವುದೇ ಐಟಮ್ ಆಗಲಿ ತೊಗೊಂಡ್ಮೇಲೆ ತೊಳೆದ್ಬಿಟ್ಟು ತಿನ್ಬೇಕು ಗಾಯ್ಸ್. ಅಲ್ಲಿ ಹಂಗೆ ಇಟ್ಟಿರ್ತಾರೆ, ದೂರ ಆಗಿರುತ್ತೆ. ಸೊ ಬೆಟರ್ ಟು ವಾಶ್, ನೀರಲ್ಲಿ ವಾಶ್ ಮಾಡೋದು ಬೆಟರ್ ಇರುತ್ತೆ. ಏನು ಮಾಡೋಕ್ಕಲ್ಲ, ನೀರಿಲ್ಲ, ಇಲ್ಲಿ ವಾಶ್ ಆಯಿತು. ಈ ಬಿತ್ತನೂ ಕೂಡ ಅಡುಗೆಗೆ ಆಗ್ತಾಯಿದ್ರು ಗಾಯ್ಸ್ ನಮ್ಮ ಕಡೆ. ಬೇಸಿಗೆ ತಿಂದರೆ ಬಿತ್ತನೂ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಒಂದು ಮಿತ್ತಿತ್ತು ಗೊತ್ತಾ, ಈ ಬಿತ್ತ ತಿನ್ಬಿಟ್ರೆ ಬೀಜ ಒಳಗಡೆ ಮರ ಹುಟ್ಟುತ್ತೆ ಅಂತ. ಎಷ್ಟು ಬೀಜ ತಿಂದಿದ್ದೀವಿ, ಇದುವರೆಗೆ ಯಾವುದೂ ಮರನೇ ಹುಟ್ಟಿಲ್ಲ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ ಅನಿಸಿದಲ್ಲ ನೀವು ಕೂಡ. ಚೆನ್ನಾಗಿದೆ ಗೈಸ್ ಹಲಸಿನಣ್ಣು. ಹಸ್ದು ಹಲಸಿನಣ್ಣು ತಿನ್ನುವಂಥ ಒಂದು ಊಟ ಆಗಿದೆ, ಆದರೂ ತಿಂತಾಯಿದ್ದೀನಿ. ತುಂಬ ದಿನ ಆಯ್ತಲ್ಲ, ಅದಕ್ಕೋಸ್ಕರ ತಿನ್ನಬೇಕು ಅನಿಸ್ತು. ಹಳ್ಳಿ ಕಡೆ ಇದ್ಬೇಕಾದ್ರೆ ತಿಂತಾಯಿದ್ದೆ, ಅವಾಗ ಮರಗಳು ಜಾಸ್ತಿ ಇತ್ತು. ಈಗ ಹಳ್ಳಿ ಕೆಳಗಡೆ ಏನೋ ಮರ ಎಲ್ಲ ತೋಟ ಎಲ್ಲರೂ ಹಾಕಿದ್ರೆ ಅಷ್ಟೇ ತಿನ್ನಬೇಕಾಗುತ್ತೆ. ಮಾವಿನ ಮರನೂ ನೋಡಿಲ್ಲ ನಾನು ಹಳ್ಳಿ ಕಡೆ. ಇಲ್ಲೆಲ್ಲ ದುಡ್ಡು ಕೊಟ್ಟು ತಿನ್ಬೋದಾಗಿರುತ್ತೆ ಗೈಸ್. ಇಲ್ಲೇ ವಾಶ್ ಮಾಡ್ಕೊಂಡೆ, ಇದನ್ನು ನೋಡೋಣ. ಉಪ್ಪು ನೀರಲ್ಲಿ ವಾಶ್ ಮಾಡೋದು ಬೆಟರ್, ಬಟ್ ಇಲ್ಲಿ ಇಲ್ವಲ್ಲ, ತಿನ್ನಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಟೇಸ್ಟ್ ಮಾಡೋಣ. ಇಲ್ಲೇ ಸ್ವಲ್ಪ ಪ್ಲಾಸ್ಟಿಕಲ್ಲಿ ಹಾಕ್ಕೊಂಡು ವಾಶ್ ಮಾಡಿದ್ದೀನಿ ಗಾಯ್ಸ್. ಸಕ್ಕತ್ತಿದೆ ಹಣ್ಣು ಮಾತ್ರ. ಏನು ಟೇಸ್ಟಿಯಾಗಿದೆ ಅಂತ. ಮ್ಯಾಂಗೋ ಅನ್ನೋದು ಅದೇ, ಇದು ಟೇಸ್ಟೇ ಇದು. ಅದಕ್ಕೆ ಹಣ್ಣಿನ ರಾಜ ಅಂದರೆ ಎಲ್ಲ ಮ್ಯಾಂಗೋ ಅಂತ ಕರೆಯೋದು. ಸಕ್ಕತ್ತಿದೆ. ಇದೇ ಇರ್ಬೇಕಾದ್ರೆ ಮಿಯಾಜಾಕಿ ಅನ್ನೋದು ಲಕ್ಷ ಕೊಟ್ಟು ತಗೊಳ್ತಾರಲ್ಲ, ಅದು ಎಷ್ಟಿದೆ ಗಾಯ್ಸ್, ಅದು ಲಕ್ಷಾಂತರ ರೂಪಾಯಿ ಇರುತ್ತೆ ಕೆಜಿ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ತೋಟದಲ್ಲಿ ಬೆಳೀತಾರೆ. ಸಕ್ಕತ್ ಹಣ್ಣಿದೆ. ಹಣ್ಣು ಜ್ಯೂಸ್ಗಳು ಕುಡಿಯೋದಕ್ಕಿಂತ ಹಣ್ಣು ತಿನ್ನೋದು ಬೆಟರ್ ಅನ್ನಿಸ್ತಾ ಇದೆ. ಏನಿದೆ ಅಂತಾರೆ ಗಾಯ್ಸ್, ಟೇಸ್ಟ್ ಮಾತ್ರ ಅಡ್ಡಿಯಾಗಿದೆ ಗಾಯ್ಸ್. ಇನ್ನೊಂದು ಸ್ವಲ್ಪ ತಗೋಬೇಕಾಗಿತ್ತು ಅನ್ಸುತ್ತೆ. 80 ರೂಪಾಯಿ ಕೆಜಿ ಹೇಳಿದ್ರು ಇದು. ರಸಪೂರಿ ಚೆನ್ನಾಗಿದೆ, ನಿಜವಾಗ್ಲೂ ಟೇಸ್ಟಿಯಾಗಿದೆ. ಇದ್ರ ಪಲ್ಪ್ ನೋಡಿ ಹೆಂಗಿದೆ.
ಫುಲ್ಲು ರೆಡ್ಡಿಶ್ ಆಗಿದೆ, ಆರೆಂಜ್ ಕಲರ್ ಇದಾಗಿದೆ. ಅಂದರೆ ಇದು ಹಣ್ಣಾಗಿದೆ, ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಥವಾ ಅದು ಮಾಡಿದರೆ ಕಂಡಿಡಿಯೋಕ್ಕಾಗಲ್ಲ, ಟೇಸ್ಟೇ. ಗೈಸ್ ಇವತ್ತು ಸಾಟರ್ಡೇ ಆಗಿದೆ, ಕಬ್ಬನ್ ಪಾರ್ಕಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಮ್ಯಾಂಗೋ ಮೇಳ ಇದ್ದರೂ ತುಂಬ ಜನ ಹೋಗಿಲ್ಲ, ಬಟ್ ಈ ಥರ ವೀಕೆಂಡ್ ಏನು ಎಂಜಾಯ್ ಮಾಡಬೇಕು ಅಂತಿರುತ್ತೆ ಆ ಥರದ್ದು ಮಾತ್ರ ಸಕ್ಕ ಜನ ಇದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ, ತುಂಬ ಜನ ಇದ್ದಾರೆ ಗೈಸ್. ವೀಕೆಂಡ್ ಅಂದರೆ ಇದೊಂಥರ ನೇಚರ್ ಮಧ್ಯೆ ಕಲಿಯೋಕ್ಕೆ ಬೆಸ್ಟ್ ಸ್ಪಾಟು ಕಬ್ಬನ್ ಪಾರ್ಕ್. ಸಕ್ಕ ಜನ ಇದ್ದಾರೆ. ಇದು ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್, ಮೆಟ್ರೋ ಎಂಟ್ರೆನ್ಸ್ ಇದೆ ಅಲ್ಲ ಆ ಕಡೆ. ಇದು IPL ಮ್ಯಾಚ್ ಇದು ಇನ್ನೂ ಚೆನ್ನಾಗಿರೋದು ಗಾಯ್ಸ್, ಮುಗಿದೋಯ್ತು ಬೇಗ. ಸೊ ಗಾಯ್ಸ್ ಇದಿಷ್ಟ ಆಗಿತ್ತು ಇವತ್ತು ಮ್ಯಾಂಗೋ ಫೆಸ್ಟ್ದು ವೀಡಿಯೋ. ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಸ್